ಅವಳ ಹೃದಯದ ತುಂಬ ಆವರಿಸಿದ ಅಹಂಕಾರ, ಅಸೂಯೆ, ಅಸಹನೆಯೇ ಅವಳ ಮನಸ್ಸನ್ನು ತಲೆಯನ್ನು ಆಳ್ತಿತ್ತು. ಮೈಸೂರಿನಲ್ಲಿ ಗೋಪಾಲ ಕಷ್ಟಪಟ್ಟು ಸುಬ್ಬುವಿನ ವಿಳಾಸವನ್ನು ಕಂಡುಹಿಡಿದ. ಅವನನ್ನು ಕಂಡೊಡನೆ ಪ್ರಜ್ವಲ್ ಹುಲಿಯನ್ನು ಕಂಡಂತೆ ಹಿಮ್ಮೆಟ್ಟಿದ. ಏನಿದು ಪ್ರಜ್ವಲ್, ಪಾಪ ನಿಮ್ಮ ತಂದೆ ತಾಯಿ ನೀನು ಎಲ್ಲಿಗೆ ಹೋಗ್ಬಿಟ್ಟಿದ್ಯೋ ಅಂತ ಎಷ್ಟು ಗಾಬರಿ ಆಗ್ಬಿಟ್ಟಿದ್ರು ಗೊತ್ತಾ. ನಿಮ್ಮಮ್ಮನಂತೂ ಕಣ್ಣೀರಿನಲ್ಲಿ ಕೈ ತೊಳೆದಿದ್ದಾರೆ. ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ಹಂಬಲಿಸ್ತಿದ್ದಾರೆ. ಇವತ್ತೇ ಬೆಂಗಳೂರಿಗೆ ವಾಪಸ್ ಹೋಗೋಣ ನಡಿ ಎಂದು ಗೋಪಾಲ ಹೇಳಿದಾಗ ಪ್ರಜ್ವಲ್ ಮುಖ ದಪ್ಪ ಮಾಡಿಕೊಂಡು ನಿರಾಕರಿಸಿದ. ನಾನು ಬೆಂಗಳೂರಿಗೆ ಬರಲ್ಲ. ಎಲ್ಲರ ಮುಂದೆ ನಾನು ಅವನ ಮೇಲೆ ಕೋಪಿಸ್ಕೊಂಡ್ರೆ ತನ್ನ ಘನತೆಗೆ ಕುಂದು ಎಂದು ಗೋಪಾಲ ಪ್ರಜ್ವಲ್ನ ಉದ್ದಟತನಕ್ಕೆ ಹುಕ್ಕಿ ಬಂದ ಕೋಪ ನುಂಗ್ಕೊಂಡ. ಬಾರಯ್ಯ, ಪರವಾಗಿಲ್ಲ. ಯಾರೋ ನಿನಗೆ ಹ್ಯಾಸಿಡ್ ಎರಚದಿರುವ ಹಾಗೆ ಎಚ್ಚರಿಕೆ ವಹಿಸೋ ಜವಾಬ್ದಾರಿ ನಮ್ಮದು. ನೀನು ಅವರ ಮನೆ ಹುಡುಗಿ ತಂಟೆಗೆ ಹೋಗದಿದ್ರೆ ಅವರು ಯಾಕೆ ನಿನಗೆ ಬೆದರಿಕೆ ಹಾಕ್ತಿದ್ರು? ಕಂಡವ್ರ ಮನೆಯಲ್ಲಿ ಪಂಚಾಯಿತಿ ಮಾಡಬೇಡ, ಮಧ್ಯಾಹ್ನದ ಟ್ರೈನಿಗೆ ಹೊರಟು ಬಿಡೋಣ ಬಾ ಎಂದು ಪಿಸುಗುಟ್ಟಿದ. ಪ್ರಜ್ವಲ್ ಮಾತನಾಡಲಿಲ್ಲ. ಸುಬ್ಬುವಿನ ತಂದೆ ತಾಯಿ ಗೋಪಾಲನನ್ನು ಆದರದಿಂದ ಸತ್ಕರಿಸಿದ್ರು. ನನ್ನ ಮಗನ ಸ್ನೇಹಿತರು ಹೀಗೆ ಯಾರಾದರೂ ಮನೆಗೆ ಬರ್ತಾನೆ ಇರ್ತಾರೆ. ಇವನು ಮನೆಯಲ್ಲಿ ಹೇಳ್ದೆ ಕೇಳದೆ ಓಡ್ ಬಂದಿದ್ದಾನೆ ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನು ಇವನನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳಲ್ಲ. ಧಾರಾಳವಾಗಿ ಕರ್ಕೊಂಡು ಹೋಗಿ. ನಿಮ್ಮ ಚಿಕ್ಕಪ್ಪ ಅಷ್ಟು ದೂರದಿಂದ ಬಂದಿದ್ದಾರೆ, ಹೋಗು. ಸುಬ್ಬುವಿನ ಒತ್ತಾಯವು ಸೇರಿದಾಗ ಪ್ರಜ್ವಲ್ ಇಲ್ಲ ಎನ್ನದೆ ಪ್ಯಾಕ್ ಮಾಡಿಕೊಂಡು ಹೊರಟು ನಿಂತ. ಗೋಪಾಲ ಟ್ರೈನ್ನಲ್ಲಿ ಕುಳಿತಾಗ ಪ್ರಜ್ವಲ್ಗೆ ವಿನಯ, ವಿಧೇಯತೆ, ಸದ್ಗುಣಗಳ ಬಗ್ಗೆ 1 ಗಂಟೆಯ ಕಾಲ ಬುದ್ಧಿ ಹೇಳಿದಾಗ ಪ್ರಜ್ವಲ್ ಎಲ್ಲಕ್ಕೂ ಅನಾಸಕ್ತಿಯಿಂದ ಹೋಗುತ್ತಿದ್ದ. ಬೆಂಗಳೂರು ತಲುಪಿದಾಗ ರೈಲ್ವೆ ಸ್ಟೇಷನ್ನಲ್ಲಿ ಗುಂಪುಗೊಂಡಿದ್ದ ಜನ, ಗಿಜಿಗುಡುತ್ತಿದ್ದ ಅವರ ಮಾತುಕತೆ ಕಂಡು ಪ್ರಜ್ವಲ್ ಮುಖ ಸಿಂಡರಿಸಿ ಟ್ರೈನ್ ಬದಲು ಪ್ರೈವೇಟ್ ಟ್ಯಾಕ್ಸಿ ಮಾಡಿಕೊಂಡು ಬೆಂಗಳೂರಿಗೆ ಬರಬಹುದಿತ್ತು. ದುಡ್ಡು ನಮ್ಮ ಡ್ಯಾಡಿನೇ ಕೊಡ್ತಾ ಇದ್ರು ಎಂದಾಗ ತನ್ನ ಬುದ್ಧಿವಾದ ಏನೇನೋ ಅವನ ತಲೆಗೆ ಅಂಟಿಲ್ಲವೆಂದು ಗೋಪಾಲ ನೆಟ್ಟಿಸಿಬಿಟ್ಟ. ಪ್ರಜ್ವಲ್ನೊಡನೆ ಗೋಪಾಲ ಆಟೋದಲ್ಲಿ ಮನೆಗೆ ಬಂದಿಳಿದಾಗ ಅವನು ವಿಧೇಯನಾಗಿ ಒಳಗೆ ಬಂದ. ಪ್ರಜ್ವಲ್, ಮೊದಲು ಹೋಗಿ ನಿನ್ನ ತಂದೆ ತಾಯಿ ಹತ್ರ ಕ್ಷಮಾಪಣೆ ಕೇಳು. ಪುನಃ ಈ ತರಹ ಬಿಹೇವ್ ಮಾಡಲ್ಲ. ಹೊಸ ಮನುಷ್ಯನಾಗಿರ್ತೀನಿ ಅಂತ ಅವರಿಗೆ ನೀನು ಪ್ರಾಮಿಸ್ ಮಾಡಬೇಕು. ಗೋಪಾಲ ಅವನಿಗೆ ಹೇಳಿದಾಗ ಪ್ರಜ್ವಲ್ ತಲೆ ತಗ್ಗಿಸಿ ತಂದೆ ತಾಯಿಯ ಮುಂದೆ ನಿಂತು ಕೆಳದನಿಯಲ್ಲಿ ನುಡಿದ. ಮಮ್ಮಿ, ಡ್ಯಾಡಿ, ಐ ಆಮ್ ಸಾರಿ. ಕೊನೆಗೂ ಅವನ ಬಾಯಿಂದ ಉದುರಿದ ನುಡಿಮುತ್ತುಗಳು, ಸಾರಿ. ಹೆತ್ತವರ ಹೃದಯಕ್ಕೆ ಕೊಳ್ಳಿ ಇಟ್ಟು ಅವರ ದೇಹವಿಡೀ ಉರಿಯುತ್ತಿರುವಾಗ ಸಾರಿ ಎನ್ನುವ 2 ತೊಟ್ಟು ನೀರಿನಿಂದ ಅದನ್ನು ಉಪಶಮನ ಮಾಡಲಾದೀತೆ. ಹಾಗೆನ್ನುವಾಗ ಅವನ ಮುಖಭಾವದಲ್ಲಿ ಪಶ್ಚಾತ್ತಾಪದ ಕೊರಗು ಕೂಡ ಇರಲಿಲ್ಲ. ಹೇಗೋ ಈ ಪ್ರಕರಣ ಮುಕ್ತಾಯವಾದರೆ ಸಾಕು ಎಂಬ ಧೋರಣೆ ಇತ್ತು. ಗೋವಿಂದ ಮಗನೆದುರಿಗೆ ಜಾಸ್ತಿ ಕೋಪ ಪ್ರದರ್ಶಿಸಲಿಲ್ಲ. ವೈಶಾಲಿ ಕಣ್ಣು ಮೂಗು ಒರೆಸ್ಕೊಳ್ಳುತ್ತಾ ಪ್ರಜ್ವಲ್ನನ್ನು ತಬ್ಬಿ ಒಳಗೆ ಕರೆದೊಯ್ದಳು. ಪ್ರಜ್ವಲ್ಗೆ PUC ಮುಂದುವರೆಸುವ ಆಸೆ ಇರಲಿಲ್ಲ. ಅವನ ನಿರ್ಧಾರ ಕಂಡು ಗೋವಿಂದನಿಗೆ ತುಂಬ ನಿರಾಶೆಯಾಗಿತ್ತು. 2 ವರ್ಷ ಹೇಗೂ ಕಷ್ಟಪಟ್ಟು ಓದ್ಬಿಡು ಪ್ರಜ್ಜು. 2nd PUCಯಲ್ಲಿ ನೀನು ಎಷ್ಟು ಪರ್ಸೆಂಟೇಜ್ ತೆಗೆದ್ರೂ ಪರವಾಗಿಲ್ಲ. ಡೊನೇಷನ್ನಾದರೂ ಕೊಟ್ಟು ನಿನ್ನನ್ನು ಮೆಡಿಕಲ್ಗೆ ಸೇರಿಸೋ ಜವಾಬ್ದಾರಿ ನಂದು ಎಂದು ಮಗನನ್ನು ಒತ್ತಾಯಿಸಿದ. ತನ್ನ ವೈದ್ಯ ವೃತ್ತಿಯನ್ನು ಮಗ ಮುಂದುವರಿಸಿಕೊಂಡು ಹೋಗಲೆಂಬ ಸಹಜವಾದ ಆಸೆಯೂ ಅವನಿಗಿತ್ತು. ಹೌದು ಕಣೋ ಪ್ರಜ್ಜು, 1 ಕಾಸು ಡೊನೇಷನ್ ಕೊಡೋಕ್ಕಾಗದೆ ಇರೋ ಗೋಪಾಲ ಮಗನನ್ನು ಮೆಡಿಕಲ್ ಓದಿಸ್ಬೇಕು ಅಂತ ಕುಣಿತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡೋ ತಾಕತ್ತಿರೋ ನಾವು ನಮ್ಮ ಮಗನ ಓದು PUCಗೆ ನಿಲ್ಲಿಸಿದ್ರೆ ಮರ್ಯಾದೆ ಬರುತ್ತಾ? ಮನೆಯಲ್ಲಿ ಕೂತೇನು ಮಾಡ್ತೀಯಾ? ನಿಮ್ಮ ಡ್ಯಾಡಿ ಮಾತು ಕೇಳಿಕೊಂಡು ಕಾಲೇಜಿಗೆ ಹೋಗೋ. ವೈಶಾಲಿ ದನಿಗೂಡಿಸಿದಾಗ ಪ್ರಜ್ವಲ್ ಒಲ್ಲದ ಮನಸ್ಸಿನಿಂದಲೇ ಕಾಲೇಜಿಗೆ ಹೋಗಲು ಆರಂಭಿಸಿದ. ಅಷ್ಟೊತ್ತಿಗೆ ಮನಿಷಾಳ ಲಗ್ನ ಪತ್ರಿಕೆಯು ನೆರವೇರಿ ಸನ್ನಿವೇಶ ತಣ್ಣಗಾಗಿತ್ತು. ಪ್ರಜ್ವಲ್ ಅವಳನ್ನು ಭೇಟಿಯಾಗಬಾರ್ದೆಂಬ ಮುನ್ನೆಚ್ಚರಿಕೆಯಿಂದ ಅವಳ ತಂದೆ ಪಟೇಲ್ ಅವಳನ್ನು ಲಡಕ್ನಲ್ಲಿದ್ದ ತನ್ನ ತಂಗಿಯ ಮನೆಗೆ ಕಳುಹಿಸಿಬಿಟ್ಟಿದ್ದ. ಪ್ರಜ್ವಲ್ ಯಾವ ಸಮಸ್ಯೆಯೂ ಇಲ್ಲದೆ ಕಾಲೇಜಿಗೆ ಹೋದಾಗ ಮಗ ಕೊನೆಗೂ ಸುಧಾರಿಸಿ ದಾರಿಗೆ ಬಂದ ಎಂದು ವೈಶಾಲಿ ಸಮಾಧಾನಗೊಂಡ್ಳು. ನಮ್ಮ ಪ್ರಜ್ಜು ಸ್ವಭಾವದಲ್ಲಿ ಒಳ್ಳೆ ಹುಡುಗನೇ.
ಅವರಮ್ಮನ ಬಾಯಿ ಬೊಂಬಾಯಿ. ಅದಕ್ಕೆ ಹೆದರಿ ಮನೆ ಬಿಟ್ಟು ಹೋಗಿದ್ದಾನಷ್ಟೆ. ಈಗ ನೋಡು, ವೈಶಾಲಿಯು ತಣ್ಣಗಾಗಿದ್ದಾಳೆ. ಅದಕ್ಕೆ ಅವನು ಸುಧಾರಿಸಿದ್ದಾನೆ. ಲಲಿತಮ್ಮ ಸುಮತಿಯ ಬಳಿ ಹೇಳ್ಕೊಂಡು ನಿಟ್ಟುಸಿರುಬಿಟ್ಲು. ನಮ್ಮ ಗೋವಿಂದನಂತೂ ಮದುವೆ ಆದಮೇಲೆ ಸಂಪೂರ್ಣವಾಗಿ ಹೆಂಡತಿ ಕೈಗೊಂಬೆಯಾಗಿ ಹೋದ. ಒಂದಿನ ತನ್ನ ರೂಮಿಗೆ ಬಂದು, ಅಮ್ಮ ನೀನು ಹೇಗಿದೆಯಾ ಅಂತ ಮಾತನಾಡಲಿಲ್ಲ. ಸುಮತಿ ಮೌನ ವಹಿಸಿದ್ಲು. ಹಿಂದೆಲ್ಲ ಹಿರಿ ಸೊಸೆಯನ್ನು ಅಟ್ಟಕ್ಕೇರಿಸಿ ಮೆರೆಸುತ್ತಿದ್ದ ಅತ್ತೆಗೆ ವಾಸ್ತವಿಕತೆಯ ಅರಿವು ಇತ್ತೀಚೆಗಾಗ್ತಿತ್ತು. ಅವರು ಅನಾರೋಗ್ಯದಿಂದ ಮಲಗಿದ ಮೇಲಂತೂ ವೈಶಾಲಿಯ ಬಗ್ಗೆ ಬೇಸರ ಉದಾಸೀನ ತಾಳಿದ್ರು. ವೈಶಾಲಿಯಂತೂ ಅತ್ತೆಯ ಕೋಣೆಯ ಕಡೆ ಸುಳಿಯುತ್ತಿರಲಿಲ್ಲ. ದಿನ ಸಾಯೋರ್ಗೆ ಅಳೋರು ಯಾರಂತ ನರಳಾಡೋ ಮುದುಕಿನ ನೋಡೋದೇನಿದೆ, ಸತ್ ಮೇಲಂತೂ ಹಣ ಖರ್ಚು ಮಾಡೋದು ತಪ್ಪಲ್ಲ ಎಂದು ನಂಜಿನ ಮಾತನಾಡ್ತಿದ್ಲು. ನಾನು ನೀವು ಈ ಭೂಮಿ ಮೇಲೆ ಶಾಶ್ವತ ಅಂದ್ಕೊಂಡಿದ್ದೀರ ವೈಶಾಲಿ? ನಾಳೆ ನಿಮಗೂ ವಯಸ್ಸಾಗಿ ಮೈಯಲ್ಲಿನ ಆರೋಗ್ಯ ಕುಂದುತ್ತೆ ಅನ್ನೋದನ್ನು ಮರಿಬೇಡಿ. ಸುಮತಿ ಕನಲಿ ನುಡಿದ್ಲು. ಅಂದಿನಿಂದ ವೈಶಾಲಿ ತಾತ್ಕಾಲಿಕವಾಗಿ ಗೋಪಾಲ ಮತ್ತು ಸುಮತಿಯ ಮೇಲೆ ತೋರ್ತಿದ್ದ ವಿಶ್ವಾಸ ತೊರೆದು ಪುನಃ ಹಳೆಯ ನಿಷ್ಠೂರ ಮುಂದುವರಿಸುತ್ತಿದ್ಲು. ಮನೆಯ ವಾತಾವರಣ ತಹಬದಿಗೆ ಬಂದ ಮೇಲೆ ಸಾತ್ವಿಕ್ ನೆಮ್ಮದಿಯಿಂದ ಓದತೊಡಗಿದ. ವೈಶಾಲಿಗೆ ಅವನ ಏಕಾಗ್ರತೆಯ ಬಗ್ಗೆ ಅಸಹನೆ ಆಗ್ತಿತ್ತು. ತಾವು ಪ್ರಜ್ವಲ್ಗೆ ತಲೆಯಿಂದ ಕಾಲಿನ ತನಕ ಸಕಲ ಸೌಲಭ್ಯ ಕಲ್ಪಿಸ್ಕೊಟ್ರೂ ವ್ಯಾಸಂಗ ಅವನ ಪಾಲಿನ ಶತ್ರುವಾಗಿತ್ತು. ಮಗ ಹೀಗಿರುವಾಗ ಸಾತ್ವಿಕ್ ಬದುಕಿನಲ್ಲಿ ಪ್ರಗತಿ ಸಾಧಿಸೋದು ಅವಳಿಗೆ ಸಹನೀಯವಾಗಿರಲಿಲ್ಲ. ಅವನಿಗೆ ಸುಮತಿಗೆ ಕೇಳಿಸುವಂತೆ ಬೇಕೆಂದೇ ಎಷ್ಟು ಊರು ಹೊಡೆದು ಪಾಸ್ ಮಾಡಿದ್ರೇನು? CET ಪರೀಕ್ಷೆಯಲ್ಲಿ ಬಂಡವಾಳ ಗೊತ್ತಾಗತ್ತೆ. ಮೆರಿಟ್ ಮೇಲೆ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಗೋದು ಸುಲಭನಾ? ಸಿಕ್ಕಿರೋ ಈಗಿನ ಕಾಲದಲ್ಲಿ ನಮ್ಮ ಜಾತಿಯಲ್ಲಿ ಹುಟ್ಟಿದ ಯಾವ ಡಾಕ್ಟರ್ ಉದ್ಧಾರ ಆಗಿದ್ದಾನೆ? ಎಲ್ಲಿ ಹೋದರೂ ಪರಿಶಿಷ್ಟ ಜಾತಿ ಪಂಗಡ ಅಂತ ಮಣೆ ಹಾಕ್ತಾರೆ ಎಂದು ಹಂಗಿಸ್ತಿದ್ಲು. ರೀ ಗೋವಿಂದ್, ನನ್ನ ಪರ್ಸ್ನಲ್ಲಿ 500 ರೂಪಾಯಿ ಇಟ್ಟಿದ್ದೆ, ನೀವೇನಾದರೂ ತಗೊಂಡ್ರಾ? ವೈಶಾಲಿ ದನಿ ಏರಿಸಿ ಗೋವಿಂದನನ್ನು ಕೇಳಿದಾಗ ಕನ್ನಡಿಯ ಮುಂದೆ ಕುಳಿತು ಶೇವ್ ಮಾಡ್ಕೊಳ್ತಿದ್ದ ಅವನು ಅಸಮಾಧಾನದಿಂದಲೇ, ನಿನ್ನ ದುಡ್ಡು ನಾನು ಯಾವತ್ತೂ ತಗೊಂಡಿದ್ದೀನಿ ವೈಶಾಲಿ, ಎಲ್ಲೋ ನಿನ್ನ ಬೀರು ಲಾಕರ್ನಲ್ಲಿ ಇಟ್ಟಿದೆಯೇನೋ ನೋಡು ಎಂದ. ಇಲ್ಲ ಗೋವಿಂದ್, ಇವತ್ತು ಚಿಟ್ ಫಂಡ್ಗೆ ದುಡ್ಡು ಕಟ್ಟಿ ಮಿಕ್ಕ 500 ರೂಪಾಯಿ ಪರ್ಸ್ನೊಳಗೆ ಇಟ್ಕೊಂಡಿದ್ದೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಎಲ್ಲಿ ಹೋಯ್ತು ಇದ್ದಕ್ಕಿದ್ದ ಹಾಗೆ? ಈ ಮನೆಯಲ್ಲಿ ಇತ್ತೀಚೆಗೆ ಹೇಳೋರು ಕೇಳೋರು ಯಾರಿದ್ದಾರೆ? ಬಂದವರು ಬಂದ ಹಾಗೆ, ಹೋದವರು ಹೋದ ಹಾಗೆ ಎಂದು ಗೊಣಗದ್ಲು. ಈ ಮನೆಗೆ ಹೊರಗಿನವರು ಯಾರೇ ಬರ್ತಾರೆ? ಹಾಗೇನಾದರೂ ಬರೋದಾದರೆ ನಿಮ್ಮಪ್ಪ ಬಂದಿರ್ತಾರೆ ಅಷ್ಟೇ. ವೈಶಾಲಿ ಕೋಪದಿಂದ, ನಿಮ್ಮ ಕಾಕದೃಷ್ಟಿ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಪ್ಪನ ಮೇಲೆ ಬಿತ್ತು. ನಿಮ್ಗೇನ್ರಿ ಕಡಿಮೆ ಮಾಡಿದಾರವರು? ಲಕ್ಷಾಂತರ ರೂಪಾಯಿ ಆಸ್ತಿ ನನ್ನ ಹೆಸರಿಗೆ ಬಿಟ್ಟು ಹೋಗಿಲ್ವಾ? ಅವರು ಬದುಕಿರೋವರೆಗೂ ರಾಜನಾಗೆ ಬಾಳಿದ ಅವರು ಮಗ ಸೊಸೆ ಮನೆಯಲ್ಲಿ ಬರಗೆಟ್ಟು ಬಿದ್ದಿರಲಿಲ್ಲ ತಿಳ್ಕೊಳ್ಳಿ ಎಂದು ಕೂಗಾಡಿದ್ದು ಸುಮತಿ ಕಿವಿಗೆ ಬೀಳದಿರಲಿಲ್ಲ. ತನ್ನ ತಾಯಿ ಅಸಹಾಯಕಳಾಗಿ ಮಗ ಸೊಸೆಯ ಜೊತೆಯಲ್ಲಿ ಇದ್ದಾರೆಂದು ಹಂಗಿಸುವ ವೈಖರಿ ಎಂದು ವೈಶಾಲ್ಯ ಮಾತುಗಳಿಂದ ಅವಳಿಗೆ ಸ್ಪಷ್ಟವಾಗಿ ತಿಳಿದು ಅವಳ ಹೀನ ಬುದ್ಧಿಯ ಬಗ್ಗೆ ಜಿಗುಪ್ಸೆ ತಾಳಿದ್ಲು. ತನ್ನ ತಾಯಿ ಆಗಾಗ ತನ್ನನ್ನು ನೋಡಲು ಬರೋದು ಅವಳಿಗೆ ಸಹನೆ ಇಲ್ವೇ? ಅದಕ್ಕಾಗಿ ಅವಳು ತನ್ನ ಹಣ ಕಳವಾಯಿತೆಂದು ಹೊಸ ನಾಟಕ ಕಟ್ತಿದ್ದಾಳಷ್ಟೆ. ವೈಶಾಲಿ ಕೆಲಸದವರು ತೋಟದ ಮಾಲಿಯ ಬಗ್ಗೆ ತನಿಖೆ ನಡೆಸಿದ್ರು. ಅವಳ ಕಳುವಾದ ಹಣ ಪತ್ತೆಯಾಗಲಿಲ್ಲ. ಹೀಗೊಂದು ತಿಂಗಳಿನಿಂದ ನನ್ನ ಪರ್ಸ್ನಿಂದ 20-50 ರೂಪಾಯಿ ಮಾಯ ಆಗ್ತಾನೇ ಇದೆ. ಒಂದು ಕಡೆ ಇಟ್ಟು ದುಡ್ಡು ಮತ್ತೆ ನನ್ನ ಕೈಗೆ ಸಿಗ್ತಾ ಇಲ್ಲ. ನಾನೇ ಕೇರ್ಲೆಸ್ ಆಗಿದ್ದೀನಿ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಈಗ 100 ರೂಪಾಯಿಗೆ ಲೆಕ್ಕ ಸಿಗ್ತಾ ಇಲ್ಲ ಅಂದರೆ ಹೇಗೆ ಸುಮ್ಮನೆ ಇರೋದು? ಮೊದಲನೇ ಸಲ ದುಡ್ಡು ಕಳೆದುಕೊಂಡು ಕೂಡಲೇ ನನಗ್ಯಾಕೆ ಹೇಳಲಿಲ್ಲ ವೈಶಾಲಿ? ಇನ್ಮೇಲೆ ಲೆಕ್ಕ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಪರ್ಸ್ನಲ್ಲಿ ತೆಗೆದಿಟ್ಕೋ ಗೋವಿಂದ ಹೇಳಿದಾಗ ವೈಶಾಲಿ ಗೊಣಗದ್ಲು. ಮಿಕ್ಕಿದ್ದನ್ನು ನನ್ನ ಹೊಟ್ಟೆ ಬಗೆದು ಅದರಲ್ಲಿ ತುಂಬಿಟ್ಕೊಳ್ತೀನಿ. ಯಾರಿಗೋ ಹೆದರಿ ನಮ್ಮ ಮನೆಯಲ್ಲೇ ನಮ್ಮ ದುಡ್ಡು ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ವೈಶಾಲಿ ದುಡ್ಡು ನಾಪತ್ತೆಯಾದದ್ದು ಮನೆಯಲ್ಲಿ ಎಲ್ಲರಿಗೂ ಬೇಸರದ ವಿಷಯವಾಗಿತ್ತು. ಒಂದಿನ ಸಾತ್ವಿಕನ ಕಾಲೇಜಿನ ವಿದ್ಯಾರ್ಥಿಯೊಬ್ಬ ಮರಣ ಹೊಂದಿದ್ದಾನೆಂದು ಹಠಾತ್ತನೆ ಕಾಲೇಜಿಗೆ ರಜಾ ಘೋಷಿಸಲಾಗಿ ಸಾತ್ವಿಕ್ ಮನೆಗೆ ಹಿಂತಿರುಗಿದ.
ಪ್ರಜ್ವಲ್ ಮನೆಯಿಂದ ಕೊಂಚ ದೂರ ಆಟೋದಿಂದ ಇಳಿದು ಅವಸರದಿಂದ ಮನೆಯೊಳಗೆ ಹೋಗಿದ್ದನ್ನು ಕಂಡು ಅವನಿಗೆ ಆಶ್ಚರ್ಯ ಆಯಿತು. ಸೂರ್ಯ ಪಶ್ಚಿಮದಲ್ಲಿ ಹುಟ್ತಾನೆಂದರೆ ನಂಬುವುದು. ಪ್ರಜ್ವಲ್ ಇಷ್ಟು ಬೇಗ ಮನೆಗೆ ಬರ್ತಾನೆಂದರೆ ಅವನ ಕಾರ್ ಏನಾಯಿತು? ಪ್ರಜ್ವಲ್ ಕಾರಿಲ್ಲದೆ ಆಟೋದಲ್ಲಿ ಓಡಾಡ್ತಾನೆ ಎಂಬುದನ್ನು ಪ್ರಪಂಚದ 8ನೇ ಅದ್ಭುತವೆಂದು ಪರಿಗಣಿಸ್ಬೋದು. ಸಾತ್ವಿಕ್ ಮನೆಯೊಳಗೆ ಬಂದು ಊಟ ಮುಗಿಸಿದ್ರು ಪ್ರಜ್ವಲ್ನ ಸುಳಿವು ಕಾಣದಾಗ ತಾಯಿಯನ್ನು ಪ್ರಶ್ನಿಸಿದ. ಏನಮ್ಮ, ಪ್ರಜ್ವಲ್ ಊಟಕ್ಕೆ ಬಂದಿದ್ದಾನಾ? ಸುಮತಿ ಉದಾಸೀನಳಾಗಿ, ಏನೋ ಗೊತ್ತಿಲ್ಲಪ್ಪ, ಅವನು ಅಡಿಗೆ ಮನೆ ಕಡೆ ಬಂದೇ ಇಲ್ಲ. ಈ ಮನೆ ಡೋರ್ ಲಾಕ್ ವೈಶಾಲಿ, ಬಾವ, ಪ್ರಜ್ವಲ್ ಮೂವರ ಕೈಗೂ ಇರುತ್ತೆ. ಅವನು ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಆ ದೇವರಿಗೆ ಗೊತ್ತು. ಅವನೇ ಕೆಳಗಿಳಿದು ಬಂದರೆ ಬಡಿಸ್ತೇನೆ ಹೊರತು ನಾನಾಗಿಯೇ ಎಂದು ಅವನನ್ನು ಕರೆಯೋಕೆ ಹೋಗಲ್ಲ ಎಂದ್ಲು. ಸಾತ್ವಿಕ್ ಮಹಡಿ ಏರಿ ಪ್ರಜ್ವಲ್ನ ರೂಮಿನಲ್ಲಿ ಇಣುಕಿದಾಗ ಯಾರೂ ಇರಲಿಲ್ಲ. ದೊಡ್ಡಪ್ಪ ದೊಡ್ಡಮ್ಮನ ರೂಮ್ನಲ್ಲೂ ಅವನು ಕಾಣಿಸ್ಲಿಲ್ಲ. ಅವನು ಮನೆಗೆ ಬಂದಿದ್ದನ್ನು ತಾನು ಕಂಡಿದ್ದು ಸುಳ್ಳೆ? ತನ್ನ ಕಣ್ಣೆ ತನಗೆ ಮೋಸ ಮಾಡ್ದೆ ಎಂದು ಸಾತ್ವಿಕನಿಗೆ ಆಶ್ಚರ್ಯವಾಯಿತು. ವೈಶಾಲಿ ಸಂಜೆ ಮನೆಗೆ ಬಂದಾಗ ಮಹಡಿ ಏರಿ ಹೋದವಳು 10 ನಿಮಿಷಗಳಲ್ಲೇ ದಡದಡನೆ ಕೆಳಗಿಳಿದು ಬಂದ್ಲು. ಸುಮತಿ ಬೆಳಗ್ಗೆಯಿಂದ ಮನೆಗೆ ಯಾರಾದರೂ ಬಂದಿದ್ರಾ? ಯಾರೂ ಬಂದಿರಲಿಲ್ಲ. ಯಾಕೆ? ಸುಮತಿ ಕಣ್ಣರಳಿಸಿದಾಗ ವೈಶಾಲಿ ಹುಬ್ಗಂಟಾಕಿದ್ಲು. ನನ್ನ ಅಲ್ಮೇರದಲ್ಲಿ ಹೊಸ ಕಾಸ್ಟ್ಲಿ ವಾಚ್ ಇಟ್ಟಿದೆ. ನಾನು ಬೆಳಿಗ್ಗೆ ಮನೆ ಬಿಟ್ಟಾಗ ಅದು ಅಲ್ಲೇ ಇತ್ತು. ಈಗ ಅದು ಅಲ್ಲಿಲ್ಲ ಅಂತ ಅಂದರೆ ಏನರ್ಥ? ಸುಮತಿ ಅವಳತ್ತ ಚೂಪು ನೋಟ ಬೀರಿದ್ಲು. ಆ ಪ್ರಶ್ನೆ ನನ್ನನ್ನು ಕೇಳಿದ್ರೆ ಏನು ಪ್ರಯೋಜನ? ನಾನು ತಗೊಂಡ ಅದನ್ನು? ಹೋಗಲಿ ಬಿಡಮ್ಮ, ನನ್ನ ವಾಚಿಗೆ ಕಾಲು ಬಂದು ಎಲ್ಲಾದರೂ ಓಡೋಯ್ತು ಅಂದ್ಕೊಳ್ತೀನಿ. ವೈಶಾಲಿ ವ್ಯಂಗ್ಯ ಮಾಡಿದಾಗ ಸಾತ್ವಿಕ್ ತಕ್ಷಣ ಹೇಳ್ದ. ದೊಡ್ಡಮ್ಮ, ಪ್ರಜ್ವಲ್ 12 ಗಂಟೆಗೆ ಮನೆಗೆ ಬಂದಿದ್ದ. ಅವನು ಮನೆಗೆ ಬರೋಕ್ಕೂ ನನ್ನ ವಾಚ್ ಕಳೆದು ಹೋಗೋದಕ್ಕೂ ಏನು ಸಂಬಂಧ? ವೈಶಾಲಿ ಗಡುಸಾಗಿ ಕೇಳಿದಾಗ ಸುಮತಿ ಸಾತ್ವಿಕನನ್ನು ಕಣ್ಸನ್ನೆ ಮಾಡಿ ಒಳಗೆ ಕರೆದಿದ್ಲು. ಸಾತ್ವಿ, ಅವರ ವಿಷಯದಲ್ಲಿ ನೀನು ಅನವಶ್ಯಕವಾಗಿ ತಲೆ ಹಾಕಿ ನಿನ್ನ ದೊಡ್ಡಮ್ಮನ ಜೊತೆ ಮಾತಿಗಿಳಿಬೇಡಪ್ಪ. ಆಮೇಲೆ ನಿಮ್ಮ ತಂದೆಗೆ ತಿಳಿದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಮ್ಮ, ನಾನು ಹೇಳ್ತಾ ಇರೋದು ನಿಜ. ಪ್ರಜ್ವಲ್ನ ವಿನಃ ಅವರ ರೂಮಿಗೆ ಬೇರೆ ಯಾರೂ ಹೋಗೇ ಇಲ್ಲ. ಹಾಗೆಲ್ಲ ಗೊತ್ತಿಲ್ಲದೆ ಕಣ್ಣಿನಿಂದ ನೋಡದೆ ಇನ್ನೊಬ್ಬರ ಬಗ್ಗೆ ಸಂದೇಹ ಪಡುವಷ್ಟು ದೊಡ್ಡ ಅಪರಾಧ ಬೇರೊಂದಿಲ್ಲ ಸಾತ್ವಿ. ಸುಮತಿ ಅವನನ್ನು ಗಂಭೀರ ದನಿಯಲ್ಲಿ ಎಚ್ಚರಿಸಿದ್ಲು. ವೈಶಾಲಿಗೆ ಹೊಸದಾಗಿ ಕೊಂಡಿದ್ದ ಆ ಬೆಲೆ ಬಾಳುವ ವಾಚಿನ ಬಗ್ಗೆ ತುಂಬ ವ್ಯಾಮೋಹ ಇತ್ತು. 1 ವಾರದ ಕೆಳಗೆ ಗೋವಿಂದ ತಮ್ಮ ಮದುವೆ ವಾರ್ಷಿಕೋತ್ಸವದ ಸಲುವಾಗಿ ವೈಶಾಲಿಗೆ ಅದನ್ನು ಉಡುಗೊರೆಯಾಗಿ ನೀಡಿದ. ಅದು ಕಳೆದು ಹೋಗಿದ್ದಕ್ಕೆ ಅವಳಿಗೆ ಅಪಾರ ವ್ಯಥೆಯಾಗಿತ್ತು. ರಾತ್ರಿ ಪ್ರಜ್ವಲ್ ಬಂದಾಗ ವೈಶಾಲಿ ಅವನನ್ನು ಪ್ರಶ್ನಿಸಿದ್ಲು. ಪ್ರಜ್ಜು, ನೀನೇನಾದರೂ ಮಧ್ಯಾಹ್ನ ಮನೆಗೆ ಬಂದಿದ್ಯಾ? ಪ್ರಜ್ವಲ್ ಬೆರಗಾಗಿ ಅವಳತ್ತ ನೋಡ್ದ. ನನಗೆ ಮಧ್ಯಾಹ್ನ ಮನೆಗೆ ಬರೋಕ್ಕೆ ಟೈಮೇ ಇರಲ್ಲ ಮಮ್ಮಿ. ನನಗೆ ಲಂಚ್ ಟೈಮ್ ಇರೋದೇ ಅರ್ಧ ಗಂಟೆ. ಅಷ್ಟರಲ್ಲಿ ನನ್ನ ಕಾಲಿಗೆ ಚಕ್ರ ಕಟ್ಕೊಂಡು ಮನೆಗೆ ಬಂದು ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಕಾಲೇಜಿನ ಕ್ಯಾಂಟೀನಲ್ಲೇ ಊಟ ಮಾಡ್ತೀನಿ. ಸಾತ್ವಿಕ್, ನೀನು ಮಧ್ಯಾಹ್ನ ಮನೆಗೆ ಬಂದಿದ್ದು ನೋಡಿದ್ನಂತೆ. ಪ್ರಜ್ವಲ್ ನಗುತ್ತಾ ಸಾತ್ವಿಕನತ್ತ ನೋಡ್ದ. ಅವನು ಕುಡುಮಿ, ಕಣ್ಣಲ್ಲಿ ಏನೋ ಡಿಫೆಕ್ಟ್ಸ್ ಬಂದಿರಬೇಕು. ಇವತ್ತು ದಿನ ಪೂರ್ತಿ ನಾನು ಕಾಲೇಜಿನ ಲೈಬ್ರರಿಯಲ್ಲೇ ಇದ್ದೆ. ನನ್ನ ಕಾರು ಕಾಲೇಜಿನ ಪ್ರೆಮಿಸ್ನಲ್ಲಿ ಬಿಟ್ಟು ಹೊರಗೆ ಬಂದಿಲ್ಲ. ಅಲ್ಲೇ ಕುಳಿತಿದ್ದ ಸಾತ್ವಿಕ್ ಖಾರವಾಗಿ, ನೀನು ಮನೆಗೆ ಬಂದಿದ್ದು ಕಾರ್ನಲ್ಲ, ಆಟೋದಲ್ಲಿ. ನೀನು ಮನೆಯಿಂದ ಸ್ವಲ್ಪ ದೂರ ಆಟೋದಲ್ಲಿ ಇಳಿದಿದ್ದನ್ನು ನಾನೇ ನೋಡಿದ್ದೀನಿ ಎಂದಾಗ ಪ್ರಜ್ವಲ್ನ ಮುಖ ಗಂಭೀರವಾಯಿತು. ಹಾಗಾದರೆ ನಿನ್ನ ಪ್ರಕಾರ ಈಗ ನಾನು ಎಲ್ಲಿಂದ ಬರ್ತಾ ಇದ್ದೀನಿ? ಯಾರಿಗೆ ಗೊತ್ತು? ಅದನ್ನು ನೀನೇ ಹೇಳಬೇಕು. ಮಧ್ಯಾಹ್ನ ನಾನು ಬಂದು ನಿನ್ನ ರೂಮ್ನಲ್ಲಿ ನೋಡಿದಾಗ ಅದು ಯಾವ ಮಾಯದಲ್ಲಿ ಹೊರಗೆ ಹೊರಟೋಗಿದೆಯೋ? ಸಾತ್ವಿಕ್ ಹೇಳಿದಾಗ ಪ್ರಜ್ವಲ್ ತಲೆ ಕೊಡುವಿ ನಕ್ಕ. ಕತೆ ಕೇಳೋಕ್ಕೆ ಚೆನ್ನಾಗಿದೆ, ಯಾವುದಾದ್ರೂ ಪತ್ರಿಕೆಗೆ ಕಳಿಸು. ಪ್ರಜ್ಜು, ನನ್ನ ಕಾಸ್ಟ್ಲಿ ವಾಚ್ ಅಲ್ಮೇರದಲ್ಲಿಟ್ಟಿದೆ. ಇಲ್ಲಿ ನೋಡಿದ್ರೆ ಅದು ಕಾಣ್ತಾನೇ ಇಲ್ಲ. ವೈಶಾಲಿಗೆ ಅವರಿಬ್ಬರ ವಾದಕ್ಕಿಂತ ತನ್ನ ವಾಚಿನ ಬಗ್ಗೆಯೇ ಚಿಂತೆ. ಯಾವ ವಾಚು? ನಿನ್ನ ಹತ್ರ 5 ವಾಚ್ಗಳಿವೆ. ಅದರಲ್ಲಿ ಯಾವುದು ಕಾಸ್ಟ್ಲಿ ವಾಚ್ ಮಮ್ಮಿ? ಅವನ ಮುಗ್ಧ ಪ್ರಶ್ನೆಗೆ ಮಗ ಸಂಪೂರ್ಣವಾಗಿ ನಿರಪರಾಧಿ ಎಂದು ವೈಶಾಲಿಗೆ ಭಾಸವಾಯಿತು. ನನ್ನ ಮಗ ಈ ಮನೆಯಲ್ಲಿ ನೆಮ್ಮದಿಯಾಗಿರೋದು ಯಾರಿಗೂ ಇಷ್ಟ ಇಲ್ಲ.
ಇಲ್ಲದೆಲ್ಲ ಕತೆ ಕಟ್ಟಿ ಸುಳ್ಳು ಅಪವಾದ ಹೊರಿಸೋದಕ್ಕೆ. ಮಧ್ಯಾಹ್ನ ಕ್ಲಾಸಿಗೆ ತಪ್ಪಿಸ್ಕೊಂಡು ಮನೆಗೆ ಬಂದವನು ನಿಮ್ಮ ಮಗ ಸಾತ್ವಿಕ್. ಪ್ರಜ್ಜು ಬಂದಿದ್ದ ಅಂತ ಸುಳ್ಳು ಯಾಕೆ ಹೇಳಬೇಕು? ವೈಶಾಲಿ ಗೋಪಾಲನ ಎದುರು ಕೂಗಾಡಿದಾಗ ಗೋಪಾಲ ಕೋಪದಿಂದ ಮಗನನ್ನೇ ಗದರಿದ. ಲೋ ಸಾತ್ವಿಕ್, ಲಕ್ಷಣವಾಗಿ ನಿನ್ನ ಪಾಠಗಳನ್ನು ಓದ್ಕೋಬಾರ್ದೇನೋ? ಮನೆ ಕಡೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋ ವಾಚ್ಮೆನ್ ಕೆಲಸ ನಿನ್ಗೆ ಯಾಕೋ ಮಾಡ್ತೀಯಾ? ಆ ಪ್ರಕರಣ ಅಲ್ಲಿಗೆ ಮುಕ್ತಾಯವಾದರೂ ಸುಮತಿಯ ಗಮನ ಆಗಾಗ ಪ್ರಜ್ವಲ್ನ ಚಟುವಟಿಕೆಗಳ ಕಡೆ ಹರಿತಿತ್ತು. ಇತ್ತೀಚೆಗೆ ಅವನು ಯಾಕೋ ಬದಲಾಯಿಸಿದ್ದಾನೆ ಎಂಬ ಸಂಶಯ ಅವಳ ಮನಸ್ಸಿನಲ್ಲಿ ಮೂಡ್ತಿತ್ತು. ಪುಷ್ಕಳವಾಗಿ ಎಂದು ದುಷ್ಟಪುಷ್ಟನಾಗಿದ್ದವನು ಈಗ ಕ್ಷಮಪೀಡಿತ ಪ್ರದೇಶದಿಂದ ಬಂದವನಂತೆ ಸೊರಗಿ ಬಡಕಲಾಗಿದ್ದಾನೆ. ಮೊದಲೆಲ್ಲ ಮನೆಗೆ ಬಂದೊಡನೆ ಜೋರಾಗಿ ಟಿವಿ ಅಥವಾ ಸ್ಪೀಕರ್ ಹಾಕ್ಕೊಂಡು ಅವನು ರೂಮ್ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಏನು ತಿನ್ನುತ್ತಿದ್ನೋ, ಎಲ್ಲಿ ಊಟ ಮಾಡ್ತಿದ್ನೋ, ಮನೆಯಲ್ಲಂತೂ ಏನೂ ತಿಂತಿರಲಿಲ್ಲ. ಯಾರೊಡನೆಯೂ ಹೆಚ್ಚು ಬೆರೆಯದೆ ತಂದೆ ತಾಯಿಯರ ಕಣ್ತಪ್ಪಿಸಿಯೇ ಓಡಾಡ್ತಿದ್ದ. ಈ ಬದಲಾವಣೆಯನ್ನು ಸುಮತಿಯ ಹೊರತು ಬೇರ್ಯಾರೂ ಗಮನಿಸಿರಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.